ಗುಡ್ ಆಫ್ಟರ್ನೂನ್ ಎಲ್ಲರಿಗೆ ನಮಸ್ಕಾರ. 1st July ಡಾಕ್ಟರ್ಸ್ ಡೇ ಆನ್ ದ ಇವಿ ಆಫ್ ಡಾಕ್ಟರ್ಸ್ ಡೇ ನಾವೆಲ್ಲ ಇದು NK ಹಾಸ್ಪಿಟಲ್ ಜಾಫರಾಬಾದ್ NK ನಗರ್ನಲ್ಲಿ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಇಟ್ಟಿದ್ದೀವಿ. ಅದರಲ್ಲಿ ಎಲ್ಲ ನಮ್ಮದು ಸೂಪರ್ ಸ್ಪೆಷಾಲಿಟಿ ಇನ್ ಹೌಸ್ ಡಾಕ್ಟರ್ ಏನು ಅದರ ನೆಫ್ರಾಲಜಿ, ಗ್ಯಾಸ್ಟ್ರೋಎಂಟರಾಲಜಿ, ಯೂರಾಲಜಿ, ಗ್ಯಾನಕಾಲಜಿ, ಆರ್ಥೋಪೆಡಿಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಓಸು ಡಿಪಾರ್ಟ್ಮೆಂಟ್ಗೆ ನಾವು ಫ್ರೀ ಹೆಲ್ತ್ ಕ್ಯಾಂಪ್, ಫ್ರೀ ಹೆಲ್ತ್ ಚೆಕಪ್, ಫ್ರೀ ಕನ್ಸಲ್ಟೇಷನ್ ಅಲಾಂಗ್ ವಿತ್ ದ ಫ್ರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದಿದೆ ಅಂತ ಮಾಡ್ತಾಯಿದ್ದೀವಿ. ಸೊ ಅದರಿಂದ ನೀವು ಸ್ವಲ್ಪ ಎಲ್ಲರಿಗೆ ಹೆಲ್ತ್ ಚೆಕಪ್ ಮಾಡಿಸ್ಕೋರಿ ಅಂತ ಒಂದು ಇದು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಜುಲೈ ಅವಾಗ ಡಾಕ್ಟರ್ಸ್ ಡೇ ಇದೆ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ ಮೆಗಾ ಹೆಲ್ತ್ ಕ್ಯಾಂಪ್ ಆಫ್ ಆಲ್ ಸ್ಪೆಷಾಲಿಟಿ ವಾಟ್ ವಿ ಹ್ಯಾವ್, ಆಲ್ ದ ಡಿಪಾರ್ಟ್ಮೆಂಟ್ಸ್ ಫ್ರೀ ಕ್ಯಾಂಪ್ ಇದೆ. All the OPDs are free consultation and free medication supplementation. सुबह 9 बजे से लेकर शाम में 5 बजे तक. अल्लाह कंसल्टेशन फ्री and medication free. So ನಂದು MBBS ಜನರಲ್ ಸರ್ಜರಿ ಹುಬ್ಳಿ ಕಿಮ್ಸ್ ಲಿಂದ ಆಯಿತು. ಅದಾದ್ಮೇಲೆ ಯೂರಾಲಜಿ ಬೆಳ್ಳಾರಿ ವಿಮ್ಸ್ ಅಲ್ಲಿ ಆಯ್ತು. ಅದ್ ಮುಗಿದ್ಮೇಲೆ ಲಾಸ್ಟ್ 13 ವರ್ಷದಿಂದ ಹೈದರಾಬಾದ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೆ, ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಅಂತ ಹೇಳಿ. AINU ಹಾಸ್ಪಿಟಲ್ ಅಲ್ಲಿ ಇದ್ದೆ ಹೈದರಾಬಾದ್. AINU ಹಾಸ್ಪಿಟಲ್ ವರ್ಲ್ಡ್ ರಿನೌಂಡ್ ಯೂರಾಲಜಿ ಹಾಸ್ಪಿಟಲ್. ಫಾರ್ ಲಾಸ್ಟ್ 3 years it was one of the top hospital across the world for urology services. This year it is for the 7th time best urology hospital in India. So our hospital experience linda native I belong here. So one point ಆದ್ಮೇಲೆ ನಮ್ ಮಂದಿ ಇಲ್ಲಿಂದ ಅಲ್ಲಿ ಬಂದವರು ಅವ್ರು ಎಷ್ಟು ಕಷ್ಟಪಟ್ಟ ಆದ್ಮೇಲೆ ಎಷ್ಟು ಕಾಂಪ್ಲಿಕೇಶನ್ಸ್ ಅನುಭವಿಸೋದು ಆದ್ಮೇಲೆ ಅಲ್ಲಿ ರೀಚ್ ಆಗ್ತಾ ಇದಾರೆ ಅದನ್ನ ನೋಡ್ಬಿಟ್ಟು ಇಲ್ಲಿ ನನ್ನ ರೂಟ್ಸ್ ಇಲ್ಲಿದ್ದ ಸಲುವಾಗಿ ಇಲ್ಲಿ ಶಿಫ್ಟ್ ಆಗೋದು ಡಿಸಿಷನ್ ತಗೊಂಡಿದ್ದೀನಿ. ರೀಸನ್ ಇರೋದು ಸಿಂಪಲ್ ಇದೆ. ನಮ್ಮಲ್ಲೇ ಈಗಲೂ ದಿವಸ ಬೆಳಗ್ಗೆ ಒಂದು ಟ್ರೈನ್ ಫುಲ್ ಪೇಷಂಟ್ಸ್ ಶೋಲಾಪುರಿಗೆ ಹೋಗ್ತಾರೆ, ಒಂದು ಪೇಷಂಟ್ ಫುಲ್ ಹೈದರಾಬಾದಿಗೆ ಹೋಗ್ತಾರೆ. ಅಲ್ಲಿ ಇಲ್ಲಿ ಅಡ್ಡಾಡಿ ಕೆಲವರಿಗೆ ದಾರಿ ಸಿಗುತ್ತೆ, ಕೆಲವರಿಗೆ ದಾರಿ ಸಿಗಲ್ಲ, ಮತ್ತೆ ನಿರಾಶಾಗಿ ವಾಪಸ್ ಬರ್ತಾರೆ. ಈಗಿನ ಕಾಲದಲ್ಲೂ ಇಷ್ಟೆಲ್ಲ ಅಭಿವೃದ್ಧಿ ಆದ್ಮೇಲೂ ಗುಲ್ಬರ್ಗಾ ಅಲ್ಲೇ ನಾವು ಬೇಕಾಗಿದ್ದು ನಾವು ಬಯಸಿದ್ದಂತಹದ್ದು ಹೈ ಕ್ವಾಲಿಟಿ ಸರ್ವಿಸಸ್ ಇನ್ನ ಅವೈಲೇಬಲ್ ಅಷ್ಟು ಸುಲಭವಾಗಿ ಸಿಗ್ತಾ ಇದೆ. ಈ ಮೆಡಿಕಲ್ ಸಿಚುವೇಶನ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ನಮ್ಮೊಂದು ಪ್ರಯತ್ನ ಮಾಡೋಣ ಅಂತ, ನಮ್ಮೊಂದು ಇದನ್ನ ಕಾಂಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳಿ ಉದ್ದೇಶದಿಂದ ಬಂದಿದೆ. ಸೊ ಯಾವುದೇ ಮೆಡಿಕಲ್ ಸರ್ವಿಸಸ್ ಪ್ರೊವೈಡ್ ಮಾಡ್ಲಿಕ್ಕೆ 2 ಕಾಂಪೊನೆಂಟ್ ಇರುತ್ತೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮಷೀನ್ಸ್ ಬೇಕು. ಸೆಕೆಂಡ್ ಒನ್ ಎಕ್ಸ್ಪರ್ಟೈಸ್. ಇಟ್ ಇಸ್ ನಾಟ್ ಜಸ್ಟ್ ದ ಮಷೀನ್, ಇಟ್ ಇಸ್ ದ ಮ್ಯಾನ್ ಬಿಹೈಂಡ್ ದ ಮಷೀನ್ ಆಲ್ಸೋ. ಬ್ಯಾಟ್ ಎಲ್ಲರಿಗೂ ಸಿಗ್ಬೋದು, ಎಲ್ಲರೂ ತೆಂಡೂಲ್ಕರ್ ಆಗಲ್ಲ. ಸೊ ಬ್ಯಾಟ್ಸ್ಮನ್ ಚಲೋಗಿರ್ಬೇಕು, ಅದೇ ಕ್ವಾಲಿಟಿ ನಮ್ಗೆ ಎಕ್ವಿಪ್ಮೆಂಟ್ ಚೆನ್ನಾಗಿದೆ. ಈಗ ಸದ್ಯಕ್ಕೆ ನಮ್ಗೆ ಅವಕಾಶ ಸಿಗಿರೋದು ಏನಂತಂದ್ರೆ NK ಹಾಸ್ಪಿಟಲ್ ಅಲ್ಲೇ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೆಸ್ಟ್ ಪಾಸಿಬಲ್ ಇನ್ಫ್ರಾಸ್ಟ್ರಕ್ಚರ್. ನೀವು ಬೆಂಗಳೂರಿಗಾದ್ರೂ ಹೋಗ್ಲಿ, ಹೈದರಾಬಾದಿಗೆ ಹೋಗ್ಲಿ, ಫಾರ್ ದಟ್ ಮ್ಯಾಟರ್ ಈವನ್ ಡೆಲ್ಲಿ ಆರ್ ಬಾಂಬೆ, ಬೆಸ್ಟ್ ಆಫ್ ದ ಕ್ವಾಲಿಟಿ. ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗೆ ಯಾವ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ ಇದೆ ಅದೇ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ ಅನ್ನ ಇಲ್ಲೇ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಎಫರ್ಟ್ಸ್ ಆಫ್ NK hospital management and best of the expertise also they are gathering. So 2 component cover ಆದ್ಮೇಲೆ next possible ಏನಿದೆ with all the good efforts eventually ಜನರಲ್ ಪಬ್ಲಿಕ್ ಗೆ ಬೆನಿಫಿಟ್ ಆಗ್ಬೇಕು. ಯೂರಾಲಜಿ ಸಂಬಂಧತಕ್ಕಂತ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್, ಓಕೆ, ಸೊ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಸ್ ನಮ್ದೀಗ ಹೈದರಾಬಾದ್ ಕರ್ನಾಟಕ ರೀಜನ್, ಕಲ್ಯಾಣ ಕರ್ನಾಟಕ ರೀಜನ್ ಏನಿದೆ, ಇಟ್ ಇಸ್ ಎಂಡೆಮಿಕ್ ಫಾರ್ ಸ್ಟೋನ್ಸ್. ಸಿಂಪಲ್ ರೀಸನ್, ನಮ್ ಟೆಂಪರೇಚರ್ ಮೋಸ್ಟ್ ಆಫ್ ದ ಟೈಮ್ಸ್ 40-45 ಇರುತ್ತೆ, ಡ್ರೈ ಏರಿಯಾ. ಸೊ ಇಲ್ಲಿ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಬಹಳ ಜಾಸ್ತಿ ಇದೆ. ಸೊ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಸ್ ಸಾಕಷ್ಟು ಸಾರಿ ಕಾಂಪ್ಲಿಕೇಶನ್ ಆದ್ಮೇಲೆನೆ ಪೇಷಂಟ್ಸ್ ಹಾಸ್ಪಿಟಲ್ ಬರುತ್ತೆ. ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದರಲ್ಲಿ ನಿಮ್ ರೋಲು ನಮ್ಗಿಂತ ಜಾಸ್ತಿ ಇರೋದು. ಸೊ ನಿಮ್ ಕಾಂಟ್ರಿಬ್ಯೂಷನ್ ಇತ್ತು ಅಂತಂದ್ರೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಸ್ ಅನ್ನ ನಾವು ಇನ್ನ ಬೆಟರ್ ವೇ ಅಲ್ಲೇ ಹ್ಯಾಂಡಲ್ ಮಾಡಬಹುದು. ಸೊ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಸ್ ಇದಕ್ಕಿಂತ ಮೊದಲು ಏನಿರ್ತಿದ್ರು, ದೊಡ್ಡ ಕೊಯ್ದು ಆಪರೇಷನ್ ಮಾಡ್ತಿದ್ರು, 1 ವಾರ ಹಾಸ್ಪಿಟಲ್ ಬೆಡ್ ಅಲ್ಲಿ ಇರ್ತಿದ್ರು, ಅದಾದ್ಮೇಲೆ ಮನೆಗೆ ಹೋಗಿ 2 ವಾರ ಹಾಸಿಗೆ ಮೇಲೆ ಇರ್ತಿದ್ರು. ಮನೇಲಿಂದ ಹೊರಗೆ ಬೀಳ್ಬೇಕಂತಾರೆ ಹೆಚ್ಚು ಕಡಿಮೆ 1 ತಿಂಗಳು ಬೇಕಾಗಿತ್ತು. ಅಲ್ಲಿಂದ ಈಗ ಸದ್ಯಕ್ಕೆ ಇರೋ ಎರಾ ಏನಂತಂದ್ರೆ ಹೈ ಎಂಡ್ ಲೇಸರ್ ಎರಾ. ಇದು ಹೈ ಎನರ್ಜಿ ಲೇಸರ್ ಪ್ರೊಸೀಜರ್ಸ್ ಲಿಂದ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಸ್ ಅನ್ನ 15-20 minutes ಪ್ರೊಸೀಜರ್ ಇರುತ್ತೆ. ನೆಕ್ಸ್ಟ್ ಡೇ
ಪೇಷಂಟ್ಸ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ವರ್ಕ್, ನಾರ್ಮಲ್ ಕೆಲಸ ಮಾಡಬಹುದು, ಮನೆಗೆ ಹೋಗ್ಬೋದು, ನಾರ್ಮಲ್ ಡಯಟ್ ಮೇಲೆ ಇರ್ತಾರೆ. ಸೊ ಬ್ಯಾಕ್ ಟು ನಾರ್ಮಲ್ ವರ್ಕ್ ವಿದಿನ್ 24 hours ವಿಲ್ ಬಿ ದ ಟಾರ್ಗೆಟ್. ಸೊ ಒಂದ್ ಕಾಲಲ್ಲೇ ಏನ್ ಬಯಸ್ತಿದ್ವಿ ಹಿಂಗ ಆಗಬಹುದೇನೋ ಅಂತೇಳಿ, ಈಗ ಅದು ರಿಯಾಲಿಟಿ ಇದೆ. ಸೊ ಕ್ಯಾಟ್ರಾಕ್ಟ್ ಸರ್ಜರಿ ನೀವು ಕೇಳಿರ್ಬಹುದು, ಮಾಡಿಸ್ಕೊಂಡು ಸಂಜೆಗೆ ಮನೆಗೆ ಹೋಗ್ತಾರೆ. ಈ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಪೇಷಂಟ್ಸ್ಗೂ ಅದೇ ಪ್ರೊಸೀಜರ್, ಬೆಳಿಗ್ಗೆ ಮಾಡಿಸ್ಕೊಂಡು ಸಂಜೆಗೆ ಮನೆಗೆ ಹೋಗ್ಬೋದು. ಅದೇ ತರ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇಶ್ಯೂಸ್ ಇನ್ನೊಂದು ಕಾಮನ್ ಯೂರಾಲಜಿಕಲ್ ಪ್ರಾಬ್ಲಮ್. ಪ್ರಾಸ್ಟೇಟ್ಗೂ ಸಹ ಬಹಳ ವರ್ಷ ತನ ಓಪನ್ ಸರ್ಜರಿ ಮಾಡ್ತಾರೆ. 2 liters 3 liters ಬ್ಲಡ್ ಲಾಸ್ ಆಗ್ತದೆ. ಸೊ ಆ ಕಾಲದಿಂದ ಸ್ವಲ್ಪ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಡೆವಲಪ್ ಆಯ್ತು. ಬಟ್ ಅದರಲ್ಲೂ ಸ್ವಲ್ಪ ಓಲ್ಡ್ ಆದ್ಮೇಲೆ, ಯಾಕಂದ್ರೆ ಯೂಶಲಿ ಪ್ರಾಸ್ಟೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ 60 ಆದ್ಮೇಲೆ ಬರುತ್ತೆ. ಸೊ 60 ಆದ್ಮೇಲೆ ಸಾಕಷ್ಟು ಪೇಷಂಟ್ಸ್ ಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಇದು ಕಾಮನ್. ಸೊ ಆ ತರ ಇದ್ದಾಗ ನಾರ್ಮಲ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ, ಬಟ್ ಸ್ಟಿಲ್ ಹೆಲ್ತ್ ಇಶ್ಯೂಸ್, ಕಾಂಪ್ಲಿಕೇಶನ್ಸ್ ಇಶ್ಯೂಸ್ ಇನ್ನ ಇದ್ದು. ಅದರಿಂದ ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್ ಈಗ ಸದ್ಯಕ್ಕೆ ಏನಿದೆ ಅಂತಂದ್ರೆ ಲೇಸರ್ ಪ್ರೊಸೀಜರ್ಸ್ ಫಾರ್ ಪ್ರಾಸ್ಟೇಟ್. ಸೊ ಈಗ ಲೇಸರ್ ಪ್ರೊಸೀಜರ್ಸ್ ಬಂದ ಮೇಲೆ ನಮ್ಗೆ ಬ್ಲಡ್ ಲಾಸ್, ಬ್ಲೀಡಿಂಗ್, ಸರ್ಜರಿ ರಿಲೇಟೆಡ್, ಅನಸ್ಥೀಶಿಯಾ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇಲ್ಲ ಅಂತಂದ್ರೂ ಹೇಳ್ಬೋದು. ಮತ್ತೆ ಡೆವಲಪ್ಮೆಂಟ್ ಆಗೋದು 2 ರೀಸನ್. ಒಂದು, ನಾವು ಪ್ರೊಸೀಜರ್ ಮಾಡಿದ ಮೇಲೆ ಪೇಷಂಟ್ ಇಮ್ಯುನಿಟಿ ಕಡಿಮೆ ಇತ್ತು ಅಂತಂದ್ರೆ ಇನ್ಫೆಕ್ಷನ್ ಆಗ್ಬೋದು ಅಂತ. ಸೆಕೆಂಡ್ ಒನ್, ಪ್ರಾಸ್ಟೇಟ್ ಲೇಸರ್ ಸರ್ಜರಿ ಮಾಡಿದ್ಮೇಲೆ ಪ್ರಾಸ್ಟೇಟ್ ಮತ್ತೊಮ್ಮೆ ಎಲ್ಲ ಕಿತ್ತು ತೆಗಿಯಂಗಿಲ್ಲ, ಬೆಳೆದಿರೋದು ಪಾಡ್ ತೆಗ್ದಿರ್ತೀವಿ, ಹೊರಗಡೆ ಏನ್ ಚಿಪ್ ಇರುತ್ತಲ್ಲ ಅದನ್ನ ಉಳಿಸಿರ್ತೀವಿ, ಅದ ಕ್ಯಾಪ್ಸುಲ್ ಅಂತ. ಸೊ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಒಂದು ಏಜಿಂಗ್ ಪ್ರೊಸೆಸ್. ಸೊ 20 ವರ್ಷ ಆದ್ಮೇಲೆ 2-3% ಪೇಷಂಟ್ಸ್ ಅಲ್ಲಿ ಮತ್ತೆ ಬರ್ಬೋದು. ಸೊ ಒಂದ್ ಪೇಷಂಟ್ 60 ವರ್ಷದಲ್ಲೇ ನಾವು ಮಾಡಿದ್ವಿ ಅಂತಂದ್ರೆ 75 to 80 years ಆಗುತ್ತಾನೆ ಯೂಶಲಿ 98% ಪೇಷಂಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಒಂದು ಕಾಲಲ್ಲೇ ಇದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ನಮ್ಮ ಹತ್ರ ಅಡ್ವಾನ್ಸ್ಮೆಂಟ್ ಚೆನ್ನಾಗಿ ಇದ್ದಿದ್ದಾಗ, ಒಂದ್ 10 ವರ್ಷ ಮೊದಲಿದ್ದಾಗ ರೆಗ್ಯುಲರ್ ಪ್ರೊಸೀಜರ್ಸ್ ಮಾಡ್ತಿದ್ವಿ. ರೆಗ್ಯುಲರ್ ಪ್ರೊಸೀಜರ್ಸ್ ಅಲ್ಲೇ 3-4 ವರ್ಷ ಆದ್ಮೇಲೆ ಸಹಜವಾಗಿ ಒಂದು 20-30% ಪೇಷಂಟ್ಸ್ ಗೆ ಮತ್ತು ಪ್ರೊಸೀಜರ್ಸ್ ಬರ್ತಿದ್ವು. ಹಾಗಾಗಿ ಜನರಲ್ ಪಬ್ಲಿಕ್ ಅಲ್ಲೇ ಅದು ನೆಗೆಟಿವ್ ಮೆಸೇಜ್ ಹೋಗಿದೆ. ಒಂದ್ಸಲ ಮಾಡಿಸಿದ್ರು ಇನ್ನೊಂದು 3-4 ವರ್ಷ ಒಳಗೆ ಮತ್ತೆ ಕರೀತಾರೆ, ಮತ್ತೆ ಇನ್ನೊಮ್ಮೆ ಮಾಡ್ತಾರೆ. ಅದು ಪ್ರತಿ ಸಲ ಬೇಕಾಗುತ್ತೆ. ಐದರ್ ಇನ್ಎಡಿಕ್ವೇಟ್ ಟ್ರೀಟ್ಮೆಂಟ್ ಆರ್ ಕಾಂಪ್ಲಿಕೇಶನ್ ಆಫ್ ದ ಟ್ರೀಟ್ಮೆಂಟ್. ದೀಸ್ ಆರ್ ದ 2 main reasons. ಇನ್ನೊಂದು ಕಾಮನ್ ಪ್ರಾಬ್ಲಮ್ ಇತ್ತು, ಪ್ರಾಸ್ಟೇಟ್ ಸ್ವಲ್ಪ ದೊಡ್ಡದಿದ್ದ ತಕ್ಷಣ ಸರ್ಜರಿ ಬೇಕು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಯೂರೋಡೈನಮಿಕ್ ಸ್ಟಡಿ ಇದೆ. ಆ ಯೂರೋಡೈನಮಿಕ್ ಸ್ಟಡಿ ನಾರ್ತ್ ಕರ್ನಾಟಕ ಅಲ್ಲೇ ಅಟೆಂಪ್ಟ್ಸ್ ಇದ್ದು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ. ನಿಯರೆಸ್ಟ್ ವಾಸ್ ಬೆಳ್ಳಾರಿ, ನಿಯರೆಸ್ಟ್ ವಾಸ್ ಹುಬ್ಳಿ, ಬಟ್ ಇಟ್ ಡಿಡ್ ನಾಟ್ ಟೇಕ್ ಆಫ್, ಇಟ್ ಡಿಡ್ ನಾಟ್ ಮ್ಯಾಟೀರಿಯಲೈಸ್. ಅದು ವೆರಿ ಕ್ರೂಷಿಯಲ್ ಇನ್ವೆಸ್ಟಿಗೇಷನ್ ಸರ್ವಿಸಸ್ ವಿಚ್ ನೀಡ್ಸ್ ಲಾಟ್ ಆಫ್ ಡೆಡಿಕೇಶನ್. ಅದಕ್ಕೆ ಇಟ್ ಡಿಡ್ ನಾಟ್ ವರ್ಕ್ ಔಟ್. ವಿ ಇಂಟೆಂಡ್ ಟು ಸ್ಟಾರ್ಟ್ ದಟ್ ಅಗೇನ್ ಹಿಯರ್. ಯಾಕೆ ಅದು ಇಂಪಾರ್ಟೆಂಟ್ ಅಂತಂದ್ರೆ, ಆ ಒಂದು ಪೇಷಂಟ್ ಬಂದ್ರಂತಂದ್ರೆ ಆ ಪೇಷಂಟ್ಗೆ ನಮ್ ಪ್ರಾಸ್ಟೇಟ್ ಸರ್ಜರಿ ಮಾಡೋದು ಅವಶ್ಯಕತೆ ಇದೆನಾ, ಮಾಡಿದ್ರೆ ಇಂಪ್ರೂವ್ಮೆಂಟ್ ಬರುತ್ತಾ, ಬಂದ್ರೆ ಕಂಪ್ಲೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು ಪೇಷಂಟ್ ಯಾವ ಆಸೆಲಿಂದ ಬಂದಿದೆ ಆ ಆಸೆ ಕಂಪ್ಲೀಟ್ ಆಗುತ್ತಾ ಇಲ್ಲ, ಆ ಇನ್ಫಾರ್ಮೇಶನ್ ಅನ್ನೋದು ಬೇಕಾಗ್ತದೆ. ಆ ಇನ್ಫಾರ್ಮೇಶನ್ ನಮ್ಗೆ ಅದು ಯೂರೋಡೈನಮಿಕ್ ಸ್ಟಡಿಲಿಂದ ಸಿಗುತ್ತೆ. ಇಲ್ಲಂದ್ರೆ ಏನಾಗುತ್ತೆ, ಆಪರೇಷನ್ ಮಾಡ್ತೀವಿ, ಮಾಡಿದ್ಮೇಲೆ ನಮ್ಗೆ ಗುರ್ತಾಕೈತಿ ರೆಟ್ರೋಸ್ಪೆಕ್ಟಿವ್, ಓ ಇವ್ರಿಗೆ ಆಪರೇಷನ್ ಮಾಡೋದು ಅಷ್ಟು ಬೇಕಾಗಿರ್ಲಿಕ್ಕಿಲ್ಲ ಅಂತ. ಸೊ ಆ ಇನ್ಫಾರ್ಮೇಶನ್, ಅದು ಆಪರೇಷನ್ ಎಷ್ಟು ಸರಳ ಇತ್ತು, ಎಷ್ಟು ಸಿಂಪಲ್ ಇದ್ರು ಆಪರೇಷನ್ ಇಟ್ ಈಸ್ ಅ ಮೇಜರ್ ಇಮೋಷನಲ್ ಟಾಸ್ಕ್ ಫಾರ್ ದ ಪೇಷಂಟ್. ಸೊ ಅನ್ಲೆಸ್ ಪೇಷಂಟ್ ಇಸ್ ಕನ್ವಿನ್ಸ್ಡ್ ಅಂಡ್ ವಿ ಆರ್ ಶ್ಯೂರ್ ದಟ್ ಸರ್ಜರಿ ಮಾಡಿದ್ರೆ ಡೆಫಿನೆಟ್ಲಿ ಅವರಿಗೆ ಇಂಪ್ರೂವ್ಮೆಂಟ್ ಬರುತ್ತೆ, ಇಟ್ ಇಸ್ ನಾಟ್ ಜಸ್ಟಿಫೈಡ್. ಸೊ ಆ ಬಿಲೀಫ್, ಆ ಕನ್ವಿಕ್ಷನ್ ನಮ್ದು ಆ ಯೂರೋಡೈನಮಿಕ್ ಫೆಸಿಲಿಟಿಲಿಂದ ಬರುತ್ತೆ. ಸೊ ದಟ್ ಈಸ್ ಹೌ ಪ್ರಾಸ್ಟೇಟ್ ಟ್ರೀಟ್ಮೆಂಟ್ ಇನ್ ಮುಂದೆ ಸ್ವಲ್ಪ ಚೇಂಜ್ ಆಗಬಹುದು ಇಲ್ಲಿ, ಬಿಕಾಸ್ ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಇದೆ. ನೆಕ್ಸ್ಟ್, ಸಾಕಷ್ಟು ಈ ಕಿಡ್ನಿ ಟ್ಯೂಮರ್ಸ್ ಈಗ ಲಾಸ್ಟ್ 15-20 years ಅಲ್ಲಿ ಇನ್ಸಿಡೆನ್ಸ್ ಆಲ್ಮೋಸ್ಟ್ 3 times ಜಾಸ್ತಿ ಆಗಿದೆ. 20 ವರ್ಷದಿಂದ ಕಿಡ್ನಿ ಕ್ಯಾನ್ಸರ್ ಆಗೋದು ಯಾವಾಗೋ ಯಾರಿಗೋ ಆಗಿದೆ ಅಂತ ಹೇಳಿ ಕೇಳ್ತಿದ್ವಿ. ಈಗ ಬಹಳ ಕಾಮನ್ ಆಗಿದೆ. ಕಿಡ್ನಿ ಫೇಲಿಯರ್ ಕಾಮನ್ ಆಗಿದೆ, ಕಿಡ್ನಿ ಟ್ಯೂಮರ್ಸ್ ಕೂಡ ಕಾಮನ್ ಆಗಿದೆ. ಇದು ಓವರ್ ಆಲ್ ನಮ್ದು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್. ಕಿಡ್ನಿ ಟ್ಯೂಮರ್ಸ್ ಗೆ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದ್ ಕಾಲಲ್ಲಿ ಕಿಡ್ನಿ ಟ್ಯೂಮರ್ ಆಯ್ತು ಅಂತಂದ್ರೆ ಎಲ್ಲ ಕಂಪ್ಲೀಟ್ ಕಿಡ್ನಿನ ತೆಗಿತೀವಿ. ಈಗ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂದ್ರೆ ಕಿಡ್ನಿ ಟ್ಯೂಮರ್ ಇತ್ತು ಅಂತಂದ್ರೆ ಟ್ಯೂಮರ್ ಭಾಗ ಅಷ್ಟೇ ತೆಗಿತೀವಿ, ಉಳಿದಿರೋ ಕಿಡ್ನಿನ ಉಳಿಸ್ತೀವಿ. ಸೊ ಆ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ನಾವೀಗ ಪ್ರೊವೈಡ್ ಮಾಡಬಹುದು. ಅದೇ ತರ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಲಿ, ಬ್ಲಾಡರ್ ಕ್ಯಾನ್ಸರ್, ಮೂತ್ರಚೀಲದ ಕ್ಯಾನ್ಸರ್ಸ್ ಇರಬಹುದು. ಸೊ ಆ ಕ್ಯಾನ್ಸರ್ಸ್ ಟ್ರೀಟ್ ಮಾಡೋದು ಫೆಸಿಲಿಟೀಸ್ ನಮ್ಮ ಹತ್ರ ಈಗಿದೆ. ಸೊ ಇದ್ರ ಜೊತೆ ಮೇಲ್ ಇನ್ಫರ್ಟಿಲಿಟಿ ಆಗಲಿ, ಇರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ಸ್ ಆಗಲಿ, ಅದು ಕೂಡ ಸರ್ವಿಸಸ್ ಪ್ರೊವೈಡ್ ಮಾಡಿ. ಇದೆಲ್ಲ ಕೋರ್ ಯೂರಾಲಜಿ ಇರುತ್ತೆ.
ಯೂರಾಲಜಿ ಜೊತೆ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಈಗಲೂ ಸಹ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಗುಲ್ಬರ್ಗಲ್ಲೇ ಬಹಳಷ್ಟು ನೇಸೆಂಟ್ ಸ್ಟೇಜ್, ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ. ನಾವು ಕಿಡ್ನಿ ಫೇಲಿಯರ್ ಪೇಷಂಟ್ಸ್ ಎಷ್ಟಿದಾವೆ ಅದನ್ನ ಕಂಪೇರ್ ಮಾಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್ ಎಷ್ಟಾಗ್ತಾ ಇದೆ ಬಹಳ ಕಡಿಮೆ. ಕಿಡ್ನಿ ಫೇಲಿಯರಿಗೆ ಲಾಂಗ್ ಟರ್ಮ್ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಯಾಕಂದ್ರೆ ಡಯಾಲಿಸಿಸ್ ಮಾಡಿದ್ರೆ ಕೆಲವೊಂದು ಆಸ್ಪೆಕ್ಟ್ಸ್ ಅನ್ನು ಕವರ್ ಮಾಡಬಹುದು, ಬಟ್ ಎಲ್ಲ ಫಂಕ್ಷನಿಂಗ್ ಒಂದು ನಾರ್ಮಲ್ ಕಿಡ್ನಿ ಏನೇನ್ ಮಾಡುತ್ತೆ ಇನ್ನೊಂದು ನಾರ್ಮಲ್ ಕಿಡ್ನಿ ಹಾಕಿದ ಮೇಲೆನೆ ರಿಪ್ಲೇಸ್ ಮಾಡಬಹುದು. ಸೊ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಆಪ್ಷನ್ ಫಾರ್ ಕಿಡ್ನಿ ಫೇಲಿಯರ್ ಪೇಷಂಟ್ಸ್ ಅನ್ನೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಅದನ್ನ ಮೇಜರ್ ವೇಲೆ ನಾವು ಪ್ರೊವೈಡ್ ಮಾಡ್ಬೇಕಂತ ಹೇಳಿ ಒಂದು ಮೇಜರ್ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲೇ ಅಗೇನ್ ನಾವು ಸರ್ವಿಸ್ ಪ್ರೊವೈಡ್ ಮಾಡಬಹುದು, ನಿಮ್ ರೋಲ್ ಕೂಡ ಸಾಕಷ್ಟು ಇಂಪಾರ್ಟೆಂಟ್. ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಆ ಮೆಸೇಜ್ ಅನ್ನ ಜನರಲ್ ಪಬ್ಲಿಕ್ ಕನ್ವೇ ಮಾಡೋದು. ಸರ್, ಲೇಸರ್ ಟ್ರೀಟ್ಮೆಂಟ್ ಇಂದ ಬಹಳ ಬೇಗ ರಿಕವರಿ ಆಗ್ತಾರಲ್ಲ, ಆಮೇಲೆ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಆಗ್ಲಿ ಏನಾದ್ರೂ ಅದರಿಂದ ಆಗೋದಂತ ಚಾನ್ಸಸ್ ಇರುತ್ತೆ? ವೆರಿ ಲೆಸ್. ಈಗ ಝೀರೋ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಎನಿ ಸರ್ಜರಿ ಇಸ್ ಲೈಕ್ ಗೋಯಿಂಗ್ ಆನ್ ಅ ಜರ್ನಿ. ನಮ್ ಪ್ರೊಫೆಸರ್ ಹೇಳ್ತಾರೆ ಜರ್ನಿಲಿ ಹೋಗಬೇಕಾದ್ರೆ 99% ಇಲ್ಲಿಂದ ಬಿಟ್ರೆ ಮನೆಗೆ ಮುಟ್ತೀವಿ, ಬಟ್ ಒಮ್ಮೆ ಯಾರು ಹೊಡೆದು ಹೋಗ್ತಾರೆ, ಒಮ್ಮೊಮ್ಮೆ ಟೈರ್ ಪಂಕ್ಚರ್ ಆಗುತ್ತಲ್ಲ. ಅದೇ ತರ ನೋ ಸರ್ಜರಿ ಕ್ಯಾನ್ ಬಿ ಟೋಲ್ಡ್ ಆಸ್ 100% ಕಾಂಪ್ಲಿಕೇಶನ್. ಕಾಂಪ್ಲಿಕೇಶನ್ಸ್ ಹ್ಯಾವ್ ಗಾನ್ ಡೌನ್. ನಾವು ಕಾಂಪ್ಲಿಕೇಶನ್ಸ್ ಆಲ್ ಸಾರ್ಟ್ಸ್ ಆಫ್ ಕಾಂಪ್ಲಿಕೇಶನ್ ಕೂಡಿಸಿ 1% ಗಿಂತ ಕಡಿಮೆ ಇದೆ. ಲೇಸರ್ ಟ್ರೀಟ್ಮೆಂಟ್ ಬಿಟ್ಟು ಯಾವ ಒಂದು ಸ್ಟೇಜ್ ಅಲ್ಲಿ ಮೀನ್ಸ್ ಶಸ್ತ್ರಚಿಕಿತ್ಸೆ ಅವರಿಗೆ ಇದಾಗುತ್ತೆ, ಪಾಸಿಬಲ್ ಇರುತ್ತೆ ಅಂತ ಹಿಂಗೆ ಇದೆ? ಫಾರ್ ಸ್ಟೋನ್ಸ್ ಅಲ್ಲೇ ಒನ್ ಮೋರ್ ಮೆಸೇಜ್ ದಟ್ ಯು ಕ್ಯಾನ್ ಕನ್ವೆ, ಎಲ್ಲರಿಗೂ ಸ್ಟೋನ್ ಆದ ತಕ್ಷಣ ಸರ್ಜರಿ ಬೇಕಾಗಲ್ಲ. 90% ಆಫ್ ಕಿಡ್ನಿ ಸ್ಟೋನ್ಸ್ ಸ್ಟಿಲ್ ಮೆಡಿಸಿನ್ಸ್ ನಿಂತನೇ ಟ್ರೀಟ್ ಮಾಡ್ತೀವಿ. ಬಟ್ ಎಸ್ 10% ಪೇಷಂಟ್ಸ್ ಗೆ ಯಾರಿಗೆ ಲೇಸರ್ ಸರ್ಜರಿ ಬೇಕು ಅವ್ರು ನಿಗ್ಲೆಕ್ಟ್ ಮಾಡಿದ್ರೆ ಇನ್ನ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಅವರ್ ಏಮ್ ವಿಲ್ ಬಿ ಸ್ಟೋನ್ಸ್ ಬಂದ ತಕ್ಷಣ ಲೇಸರ್ ಸರ್ಜರಿ ಇಲ್ಲ, ಸ್ಟೋನ್ಸ್ ಬಂದ್ರು ಸ್ಟೋನ್ಸ್ ಅನ್ನು ಮೆಡಿಕಲಿ ಟ್ರೀಟ್ ಮಾಡ್ತೀವಿ. ಯಾರಿಗೆ ಮೆಡಿಕಲಿ ಟ್ರೀಟ್ಮೆಂಟ್ ಆಗಲ್ಲ ಅವರಿಗೆ ಲೇಸರ್ ಸರ್ಜರಿ. 5 mm ಕಿಂತ ಕಡಿಮೆ ಇದ್ದು ಅಂತಂದ್ರೆ ಮೆಡಿಸಿನ್ಸ್ ಜೊತೆ ಕ್ಲಿಯರ್ ಆಗುತ್ತೆ. 5 mm ಕಿಂತ ಜಾಸ್ತಿ ಇದ್ದು ಅಂತಂದ್ರೆ ಅವರಿಗೆ ಮೋಸ್ಟ್ ಆಫ್ ದ ಟೈಮ್ಸ್ ಮೆಡಿಸಿನ್ಸ್ ಕೆಲಸ ಮಾಡಲ್ಲ. ಲಾಸ್ಟ್ ಲಾರ್ಜೆಸ್ಟ್ ನಾ ಮಾಡಿದ್ದು 8 ಸೆಂಟಿಮೀಟರ್ mm ಅಲ್ಲ, 80 mm. ಅವಾಗ ತನ ಬೆಳಿಬಹುದು. ಕಿಡ್ನಿಯಲ್ಲಿ ಎಷ್ಟು ಜಾಗ ಇದೆ ಅಷ್ಟೆಲ್ಲ ಆಕ್ಯುಪೈ ಮಾಡ್ಬೋದು. ಸೊ ಪ್ರಾಬ್ಲಮ್ ಆಗೋದು ಬೇರೆ 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 ಸ್ಟೇಜ್ ಅಲ್ಲಿ ಆಗುತ್ತೆ. ಕೆಲವೊಂದು ಮೆಟಬಾಲಿಕ್ ಪ್ರಾಬ್ಲಮ್ಸ್ ಇದ್ವು ಅಂತಂದ್ರೆ 5 ಸೆಂಟಿಮೀಟರ್ 7, 8 ಕಾಮನ್ ಇದೆ. ಬಟ್ ಎಸ್ ಲಕ್ಕಿಲಿ ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ, ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ಆಗ್ತಾ ಇದಾವೆ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತಾ ಇದೀವಿ. ಸೊ ಆ ನಂಬರ್ಸ್ ಏನಿದಾವಲ್ಲ, ಇದಕ್ಕಿಂತ ಮೊದಲು 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಬಹಳ ಕಾಮನ್ಲಿ ನೋಡ್ತಿದ್ವಿ, ಈಗ ಲಕ್ಕಿಲಿ ಅದು ಕಡಿಮೆ ಆಗ್ತಾ ಇದೆ. और आई एम अ क्रिटिकल केयर फिजिशियन. मेरी एजुकेशन इज़ फ्रॉम अलीगढ़ मुस्लिम यूनिवर्सिटी. आई डिड माय एमबीबीएस एंड डिप्लोमा एनेस्थीसिया. फिर मैंने अपना डीएनबी एनेस्थीसियोलॉजी एंड क्रिटिकल केयर भोपाल मेमोरियल हॉस्पिटल भोपाल से किया. और क्रिटिकल केयर मेडिसिन की ट्रेनिंग मेरी 3 इयर्स ट्रेनिंग फ्रॉम संजय गांधी पीजीआई लखनऊ, SGPGI लखनऊ, which is the prime institute, and it is the first public sector ICU in India. And it is internationally recognized institute for especially for critical care medicine. वहाँ से करने के बाद I have worked in some corporates also. Medanta I have worked, which is a top corporate in India. I have worked in Fortis Hospital. If we talk about critical care medicine के लिए basically एक dedication चाहिए, क्योंकि हमारे पास जो पेशेंट्स आते हैं वो इट कैन बी फ्रॉम मेडिकल इमरजेंसी, इट कैन बी ए सर्जिकल पेशेंट, ट्रॉमा हो सकता है, पॉइजनिंग्स हैं, स्नेक बाइट्स हैं. तो कोई भी डिजीज़ जब ऐसी हो जाती है कि पेशेंट के ऑर्गन सिस्टम जो है वो कलेक्टिवली उसमें इन्वॉल्व होते हैं, जिसे मल्टी ऑर्गन फेलियर बोलते हैं, और पेशेंट को लाइफ सपोर्ट की ज़रूरत होती है. लाइफ सपोर्ट कैसे? इन द फॉर्म ऑफ मैकेनिकल वेंटिलेशन, इन द फॉर्म ऑफ सपोर्ट फॉर द ब्रेन फंक्शन, सपोर्ट फॉर द कार्डियक फंक्शन. बीपी मेंटेन नहीं कर रहा है पेशेंट को, सेप्सिस है, ब्लड लॉस हो गया है, ट्रॉमा हुआ है, लंग फंक्शन मेंटेन नहीं कर रहा है पेशेंट को ऑक्सीजनेशन प्रॉपर नहीं हो पा रहा है. जैसे हमने कोविड में देखा, कोविड वाज वन थिंग, बट देयर आर लॉट ऑफ लंग डिजीजेस, सीओपीडी है, एस्मा है, निमोनियाज हैं, डिफरेंट टाइप्स ऑफ निमोनियाज हैं, इंटरस्टिशियल लंग डिजीज है, और बहुत सारी लंग की भी डिजीजेज हैं. इसी तरीके से किडनी डिस्फंक्शन का कोई पेशेंट है,
लीवर डिस्फंक्शन का कोई पेशेंट है, कार्डियक डिस्फंक्शन का कोई पेशेंट है, जब ये मल्टी ऑर्गन फेलियर में चले जाते हैं तो उनको बहुत ज़्यादा बेसिकली मॉनिटरिंग की और एक स्पेशलाइज्ड केयर की ज़रूरत होती है ताकि ये पेशेंट सर्वाइव कर सकें। सो आईसीयू उसके लिए होता है बेसिकली, और उसमें डेडिकेशन चाहिए। मतलब इवन आई एम ऑफ ड्यूटी एट माई होम, आई एम नॉट फ्री, मतलब दिमाग 24 घंटे उसमें चलता रहता है कि हाउ टू सेव आवर पेशेंट, है ना। तो उसके लिए हम डेडिकेटेड रहते हैं बेसिकली, एंड इट रिक्वायर्स अ लॉट ऑफ बेसिकली इंफ्रास्ट्रक्चर, क्योंकि आईसीयू इज अ वेरी वेरी स्पेशलाइज्ड केयर, क्रिटिकल केयर मेडिसिन। तो लॉट ऑफ मशीन्स आर नीडेड, लॉट ऑफ मॉनिटरिंग इज नीडेड, लॉट ऑफ स्टाफ इज नीडेड। सो आईसीयूज होते हैं बाहर, इट इज नॉट ओनली मशीन्स एज सर सेड, it is who is treating behind that, so that is also important. What is the kind of the team, that is important, और nursing is very important. तो ICUs होते हैं बट एक नर्स जो है वो 4 पेशेंट को देख रहा है, एक नर्स 5 पेशेंट को देख रहा है। We have provided 1:1 ratio. एक नर्स will be dedicated to 1 patient in ICU, he'll be looking out after the 1 patient. So all these services we are providing. Second thing, एक जो कम्युनिटी के अंदर एक सोच है कि आईसीयू में तो वो वाला पेशेंट आता है कि जो बिल्कुल बचेगा नहीं, इट इज़ द एंड स्टेज। तो दैट इज़ बेसिकली नॉट अ गुड मैसेज। ऐसा नहीं है। बेसिकली होता क्या है हमारे इंडियन सिनेरियो में कि घर वाले डिसीजन बहुत लेट लेते हैं। जब वो एक गोल्डन पीरियड होता है, बेसिकली एवरी डिजीज हैज गॉट अ गोल्डन पीरियड, इफ वी एड्रेस the patient in that golden period, it might be some hours, sometimes it is only minutes, sometimes it is hours, sometimes it might be some 1-2 days. तो अगर उसके अंदर हमने एड्रेस कर लिया पेशेंट को तो पेशेंट का सर्वाइवल अच्छा हो जाता है। होता क्या है कि आप घर वाले तैयार नहीं होते हैं, वो सोचते हैं कि अभी नहीं करना है, पता नहीं क्या हो जाएगा, पेशेंट तो वहां पे जाके फिर वापस नहीं आ पाएगा वेंटिलेटर से। सो एक इंफॉर्मेशन ये है कि वी ट्रीट पेशेंट्स, इवन पेशेंट्स समटाइम्स आर विद अस for 1 month, 2 month on ventilator. We wean off them from mechanical ventilation. sepsis से बाहर आते हैं, organ function improve करता है, and even patient get discharged after 1 month, 2 month in ICU also. But definitely yes, उसके लिए बहुत ज़्यादा dedication और बहुत ज़्यादा मतलब in hospital हमेशा एक critical care physician चाहिए होता है who might address all these problems. Senior आदमी चाहिए होता है। तो these all facilities we are intending to provide. एंड अपार्ट फ्रॉम दैट सर सेट CRRT मशीन है, और भी सपोर्ट सिस्टम्स होते हैं, इन्वेजिव कार्डिक मॉनिटरिंग होती है, वो हम प्रोवाइड करेंगे, है ना। क्योंकि पेशेंट का कभी बीपी कम होता है तो इट इज़ वेरी इंपॉर्टेंट कि कौन सी ड्रग चलानी है, तो इट इज़ नॉट इजी टू डिसाइड। ट्रॉमा में हमारे पास बेसिकली ट्रॉमा एक ब्रॉड चीज़ है। ट्रॉमा में हुआ क्या है पेशेंट को, वेदर ही हैज गॉट फ्रैक्चर्स, वी हैव ऑर्थोपेडिशियंस वी आर देयर, स्पाइन सर्जरी हुई है, डॉक्टर्स आर देयर, ब्रेन में इंजरी हुई है। ब्रेन में जो इंजरी होती है वो भी 2 तरीके की होती है। एक इंजरी होती है विच विल रिक्वायर अ इमीडिएट ऑपरेटिव थिंग, उसको इमीडिएट ऑपरेशन करना है, तो उसके लिए डॉक्टर्स हैं। एक होता है कि ऑपरेशन नहीं करना है लेकिन पेशेंट बेहोश है अभी, उसको मैकेनिकल वेंटिलेशन की जरूरत है एंड उसको थोड़ी दिन के बाद फिर होश आएगा, ये हम एक्सपेक्ट करते हैं। तो वो फैसिलिटी हम क्रिटिकल केयर आईसीयू के अंदर प्रोवाइड करेंगे। तो ट्रॉमा से रिलेटेड ये है। फिर उसके बाद ट्रॉमा एब्डोमेन का हो सकता है, इसमें लीवर इंजरी हो सकती है, किडनी इंजरी हो सकती है, तो दीस पीपल आर देयर टू एड्रेस दोस थिंग्स। लंग इंजरी हो सकती है, उसमें ट्यूब्स की जरूरत पड़ती है कभी कभी, तो दैट विल बी एड्रेस। तो ओवरऑल ट्रॉमा विल कवर एवरीथिंग। ಮತ್ತೀಗ ಡಾಕ್ಟರ್ ಜಿಶಾನ್ ಸರ್ ಮೆಡಿಕಲ್ ಗ್ಯಾಸ್ಟ್ರೋ ARCP 200 ಬೆಡೆಡ್ ಹಾಸ್ಪಿಟಲ್, NK ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಇದೆ. ಇದರಲ್ಲಿ ಸುಮಾರು ಇನ್ಹೌಸ್ 8 ಸೂಪರ್ ಸ್ಪೆಷಲಿಸ್ಟ್ ಅದಾರ. ನಾನು ಗ್ಯಾಸ್ಟ್ರೋ ಸರ್ಜನ್, ಗ್ಯಾಸ್ಟ್ರೋ ಫಿಸಿಷಿಯನ್ ಡಾಕ್ಟರ್ ಜಿಶಾನ್ ಅಲಿ ಸರ್ ಅದಾರ, ಯೂರೋಲಜಿಸ್ಟ್ ಡಾಕ್ಟರ್ ತಾಯಫ್ ಸರ್ ಅಂಡ್ ನೆಫ್ರಾಲಜಿಸ್ಟ್ ಡಾಕ್ಟರ್ ವಿವೇಕ್ ಪಾಟೀಲ್, ಅಂಡ್ ಡಯಾಬಿಟಾಲಜಿಸ್ಟ್ ಅಂಡ್ ಫಿಸಿಷಿಯನ್ ಡಾಕ್ಟರ್ ವೀರೇಶ್ ಗೋದಿ, ಅಂಡ್ ಆರ್ಥೋಪೆಡಿಷಿಯನ್ ಡಾಕ್ಟರ್ ಮಹಾಲಿಂಗಮ್ ಅಂಡ್ ಡಾಕ್ಟರ್ ಜಫರ್. ಈ ಟೀಮ್ ಇಂದ ನಾವು ಇನ್ಹೌಸ್ ಕಂಟಿನ್ಯೂಸ್ 9 to 5 OPD ನೋಡ್ತಾರ ಅಂಡ್ ಎಮರ್ಜೆನ್ಸಿನಲ್ಲಿ ಅವೈಲೇಬಲ್ ಅದ. ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನಂದ್ರೆ ಇನ್ಹೌಸ್ ಡಾಕ್ಟರ್ಸ್ ಅದಾರ, ಇವರಿಗೆ ಸರೌಂಡ್ ಹೆಲ್ಪ್ ಮಾಡಕ್ಕೆ ED ಟೀಮ್ ಲೆಡ್ ಬೈ ಡಾಕ್ಟರ್ ಉದಯ್ ಕಾಸ್ಗೆ ಅಂಡ್ ಇಂಟೆನ್ಸಿವಿಸ್ಟ್ ಟೀಮ್ ಲೆಡ್ ಬೈ ಡಾಕ್ಟರ್ ಹೈದರ್ ರೆಹಮಾನ್, ಅವರಿಗೆ ಹೆಲ್ಪ್ ಮಾಡೋದು, ಪೇಷಂಟ್ ನೋಡೋದು. ಸೊ ಪೇಷಂಟ್ OPD ನಾವು ನೋಡ್ತೀವಿ, ಆಪರೇಷನ್ ಮಾಡ್ತೀವಿ, ಎಲ್ಲ ನೋಡ್ಕೋತಾರ ಅವ್ರು. ಸೊ ಒಂದು ಕಂಪ್ಲೀಟ್ ಇದು ಇದೆ. ಸೆಕೆಂಡ್ ಇನ್ಹೌಸ್ ಫೆಸಿಲಿಟೀಸ್ ಎಂದರಲ್ಲಿ ಇನ್ಹೌಸ್ CT ಸ್ಕ್ಯಾನ್ MRI ಇದೆ ಅಂಡ್ ಆಲ್ ಬ್ಲಡ್ ಇನ್ವೆಸ್ಟಿಗೇಷನ್ ಇದೆ ಅಂಡ್ ಇನ್ಹೌಸ್ ಕ್ಯಾಥ್ ಲ್ಯಾಬ್
3-4 ಮಂತ್ಸ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೆಕೆಂಡ್ ಥರ್ಡ್ ಪಾಯಿಂಟ್ ಈಸ್ ಏನಂದ್ರೆ ಈಗ 4 ಮಾಡ್ಯುಲರ್ OT ಇದೆ, ವೆಲ್ ಇಕ್ವಿಪ್ಡ್ ಇದೆ. ಅಂಡ್ ನಮ್ ಮೇನ್ ಇಂಟೆನ್ಷನ್ NK ಹಾಸ್ಪಿಟಲ್ ಏನಿದೆ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂಡ್ ರಿನಲ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡೋದು ಒಂದು ಇದು ಇದೆ. ವಿ ವಿಲ್ ಡೂ ದಟ್ ಇನ್ ಕಮಿಂಗ್ ಮಂತ್ಸ್. ಅಂಡ್ ಕೆಲವು ಮಷೀನ್, ಫಾರ್ ಎಕ್ಸಾಂಪಲ್ CRRT ಮಷೀನ್ ಅಂತ ಹೇಳ್ತೀವಿ ನಾವು, ಕಂಟಿನ್ಯೂಸ್ ರಿನಲ್ ರಿಪ್ಲೇಸ್ಮೆಂಟ್ ಥೆರಪಿ, ಅದು ಈ ರೀಜನ್ ಅಲ್ಲಿ ಎಲ್ಲಿ ಇಲ್ಲ. ಆಕ್ಚುಲಿ ಸೀದಾ ಬೆಂಗಳೂರು ಇಲ್ಲ ಅಂದ್ರೆ ಹೈದರಾಬಾದ್ ನಲ್ಲಿ ಇದೆ, ಈವನ್ ಇನ್ ನಾಟ್ ಇನ್ ಶೋಲಾಪುರ್. ಅದರಲ್ಲಿ ಏನು ಯಾವಾಗ ಹಚ್ತೀರ ಅಂದ್ರೆ ಪೇಷಂಟ್ ಸೆಪ್ಟಿಕ್ ಶಾಕ್ ಇದೆ, ಬಹಳ BP ಲೋ ಇದೆ, ಡಯಾಲಿಸಿಸ್ ಹಚ್ಲಕ್ಕೆ ಆಗಲ್ಲ, ಯಾಕಂದ್ರೆ ಮತ್ತೆ ಪೇಷಂಟ್ BP ತಳಗ ಹೋಗ್ತಾವ. ಸೊ ಕಂಟಿನ್ಯೂಸ್ ರಿಪ್ಲೇಸ್ ಸ್ಲೋಲಿ ನಾವು ಹಚ್ಚಬಹುದು, ರಿಕವರಿ ಆಗ್ಬಹುದು ಪೇಷಂಟ್ಗೆ. ಮತ್ತು ಲೇಸರ್ ಮಷೀನ್ ಅದ, ಮತ್ತು UDS ಅಂತ ಯೂರೋಡೈನಾಮಿಕ್ ಸ್ಟಡಿ ಅಂತ ಒಂದು ಟೆಸ್ಟ್ ಇದೆ, ಎಲ್ಲಿಲ್ಲ. ಸೊ ಯೂರೋಡೈನಾಮಿಕ್ ಸ್ಟಡಿ ಮಾಡಿ ನಾವು ಪ್ರೋಸ್ಟೇಟ್ ಸರ್ಜರಿ ಡಿಸೈಡ್ ಮಾಡಬಹುದು, ಅದು ಒಂದಿದೆ. ಸೆಕೆಂಡ್ ಮೆಡಿಕಲ್ ಗ್ಯಾಸ್ಟ್ರೋನಲ್ಲಿ ನಾವು ಅಡ್ವಾನ್ಸ್ ಎಂಡೋಸ್ಕೋಪಿ, ಕೊಲೋನೋಸ್ಕೋಪಿ ಅಲಾಂಗ್ ವಿತ್ ದಟ್ ERCP ಮಷೀನ್, ವೆಲ್ ಇಕ್ವಿಪ್ಡ್ ERCP ಮಷೀನ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಅದಾವ, ಸೊ ದಟ್ ವಿ ಕ್ಯಾನ್ ಹೆಲ್ಪ್ ಆಲ್ ಗ್ಯಾಸ್ಟ್ರೋ ಪ್ಯಾಕೇಜ್. ಈ ತರ ಅಂತ ಅಂತಿದೆ. ಈ ಸ್ಕೀಮ್ ನಮ್ ಕಡೆ ಎಲ್ಲ ನಾವು ಆಲ್ಮೋಸ್ಟ್ ಆಲ್ ಏನೇನ್ ಸ್ಕೀಮ್ ಅದ ದುನಿಯಾನಲ್ಲಿ ಎಲ್ಲ ಅಪ್ಲೈ ಮಾಡಿವಿ. ಅಂಡ್ ಆಲ್ ದಿ ಇದು ಏನ್ ಇನ್ಶೂರೆನ್ಸಸ್ ಎಂಪ್ಯಾನಲ್ಮೆಂಟ್ ಆಗಿದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ಇನ್ ಅನದರ್ 15-20 ಡೇಸ್ ಎಲ್ಲ ಆಗ್ತಾ ಇದೆ. ಪೇಪರ್ ವರ್ಕ್ ಎಲ್ಲ ಸಬ್ಮಿಟ್ ಮಾಡಿವಿ. ನಮ್ ಗ್ಯಾಸ್ಟ್ರೋ ಅಂತ ಕಂಪ್ಲೀಟ್ ಆಗಿದೆ, ನಮ್ ಗ್ಯಾಸ್ಟ್ರೋ ಸ್ಟಾರ್ಟ್ ಮಾಡಬಹುದು. ಹಾ, ಈಗ ಚಾರ್ಜಸ್, ಈಗ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಸ್ವಲ್ಪ ಡೌಟ್ ಬರ್ತಾ ಇದೆ ಮಂದಿಯವರಿಗೆ. ಆ ತರ ಏನಿಲ್ಲ, ಏನ್ ನಾರ್ಮಲ್ ಚಾರ್ಜಸ್ OPD ಚಾರ್ಜಸ್ ಇದೆ ಅದೇ ಇದೆ, ಮತ್ ಸರ್ಜರಿ ಮತ್ OPD IPD ಚಾರ್ಜಸ್ ಅದೇ ಇದೆ. ಹೆಂಗಂದ್ರೆ ಇನ್ಫ್ರಾಸ್ಟ್ರಕ್ಚರ್ ತರ ಕಾರ್ಪೊರೇಟ್ ತರ ಇದೆ, ಬೆಂಗಳೂರು ಹೈದರಾಬಾದ್ ಕಾರ್ಪೊರೇಟ್ ತರ. ಆಕ್ಚುಲ್ ಹೇಳಿದ್ರೆ ಈಗ ಅವೈಲೇಬಲ್ ಹಾಸ್ಪಿಟಲ್ ಗುಲ್ಬರ್ಗಾನಲ್ಲಿ ಏನಿದೆ ಅಲ್ಲ, ಅದರದ್ದು ಕಡಿಮೆ ಇದೆ ರೂಮ್ ರೆಂಟ್ ಮತ್ತು ICU ರೆಂಟ್. ಯು ಕ್ಯಾನ್ ಕಂಪೇರ್ ದಟ್. ಹೌದು, ಆ ತರ ಇದೆ ಇದೆ, ಇಲ್ಲ ಅಂತ ಇಲ್ಲ. ಒಂದ್ಸಲ ನೀವು ನೋಡಿದ್ರೆ ಗೊತ್ತಾಗ್ತಲ್ಲ. ಯು ಕ್ಯಾನ್ ಆಸ್ಕ್, ಯು ಕ್ಯಾನ್ ಯಾ ಟ್ರೀಟ್ಮೆಂಟ್ ಆಗಿದೆ ಕೇಳಬಹುದು. ಒಂದು ಸೆಕೆಂಡ್ ವಿ ಕ್ಯಾನ್ ಗಿವ್ ಇನ್ ಪ್ರೈಸ್ ಲಿಸ್ಟ್, ವಿ ಕ್ಯಾನ್ ಗಿವ್ ಯು ಅಂದ್ರೆ ಕೊಡಬಹುದು ನಿಮ್ಗೆ. ಸೊ ಅಪಾರ್ಟ್ ಫ್ರಮ್ ಆರ್ಥೋಪೆಡಿಕ್ಸ್, ಲಾಂಗ್ ಬೋನ್ಸ್ ಏನ್ ಟ್ರಾಮಾನಲ್ಲಿ ಫ್ರಾಕ್ಚರ್ ಆತಾವು, ಅದರಲ್ಲಿ ಸಬ್ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಈಗ ಡಾಕ್ಟರ್ ಮಹಾಲಿಂಗಂ ಸ್ಪೈನ್ ಸರ್ಜನ್ ಅದಾರ, ಅವ್ರು ಸ್ಪೈನ್ ಸರ್ಜರಿ ಮಾಡ್ತಾರ. ಮತ್ತು ಡಾಕ್ಟರ್ ಜಫರ್ ಅದಾರ, ಅವರು ನೀ ಸರ್ಜರಿ, ನೀ ರಿಪ್ಲೇಸ್ಮೆಂಟ್, ಅವ್ರು ಹೇಳಿದ ಪ್ರಕಾರ ಲಿಗಾಮೆಂಟ್ ಟಿಯರ್, ಮೆನಿಸ್ಕಲ್ ಟಿಯರ್ ಅದು ಎಲ್ಲ ರಿಪೇರ್ ಮಾಡ್ತಾವ್, ಶೋಲ್ಡರ್ ಸರ್ಜರಿ ಮಾಡ್ತಾವ್. ಸೊ ಅದು ಕೂಡ ಸ್ಪೆಷಲಿಸ್ಟ್ ಅದಾವ. ಆರ್ಥೋಪೆಡಿಕ್ ಸಬ್ ಸ್ಪೆಷಾಲಿಟಿ ಎಲ್ಲ ಇದೆ, ಮತ್ತು ಅದು ಸ್ಕೋಪ್ ಏನ್ ಬೇಕಲ್ಲ ಅದು ಕೂಡ ಇದೆ. ಹಾರ್ಟ್ ಈಗ ನಾವು ಗೋಯಿಂಗ್ ಟು ಸ್ಟಾರ್ಟ್ ಕ್ಯಾಥ್ಲಾಬ್ ಇನ್ ಅನದರ್ 1-2-3 ಮಂತ್ಸ್. ಕ್ಯಾಥ್ಲಾಬ್ ನಲ್ಲಿ ನಾವು ಬರೀ ಕಾರ್ಡಿಯಾಕ್ ಇಲ್ಲ, ನ್ಯೂರಾಲಜಿ ಅಂದ್ರೆ ಬ್ರೇನ್ ನಲ್ಲಿ ಹೋಗ್ಬಹುದು, ರಕ್ತ ಸಿಸ್ಟಮ್ ಇಂದ ಬ್ರೇನ್ ನಲ್ಲಿ, ಕಾರ್ಡಿಯಾಕ್ ನಲ್ಲಿ, ಮತ್ತೆ ಹೊಟ್ಟೆನಲ್ಲಿ, ಕಾಲ್ನಲ್ಲಿನೂ ಹೋಗ್ಬಹುದು. ಆ ತರ ನಮ್ ಕಡೆ ಡಾಕ್ಟರ್ಸ್ ಅವೇಟಿಂಗ್ ಇದೆ, 3-4 ಮಂತ್ಸ್ ನಲ್ಲಿ ಬರ್ತಾ ಇದ್ದಾರೆ. ಸರ್, ಕಲಬುರಗಿ ನಗರದಲ್ಲಿ ಖಾಸಗಿ ಆಸ್ಪತ್ರೆಗಳೆಲ್ಲ ದುಡ್ಡು ಸುಲಿತಾರೆ ಅನ್ನೋ ಒಂದು ಆರೋಪ ಇದೆ. ಎಮರ್ಜೆನ್ಸಿ ಯಾವ ಒಂದು ಆಕ್ಸಿಡೆಂಟ್ ಕೇಸ್ ಆಯ್ತು, ದುಡ್ಡು ಕಟ್ಟೋಕ್ಕಿಂತ ಮುಂಚೆ ಪೇಷಂಟ್ ನ ಟ್ರೀಟ್ಮೆಂಟ್ ಮಾಡಲ್ಲ ಅನ್ನೋ ಒಂದು ಆರೋಪ ಇದೆ. ಆಲ್ಮೋಸ್ಟ್ ಎಲ್ಲರೂ ಇದು ತಪ್ಪಿದೆ. ಆಕ್ಚುಲಿ ಆ ತರ ಇಲ್ಲ. ನಾ ಅಂತ ಐ ಆಮ್ ಟೋಟಲಿ ಕಂಡಮ್ ದಟ್ ಇಫ್ ಇಟ್ ಇಸ್ ಹ್ಯಾಪನಿಂಗ್. ಕಂಡಮ್ ಮಾಡ್ತೀನಿ ನಾನು, ಆ ತರ ಏನಿಲ್ಲ. ಫಸ್ಟ್ ಆಫ್ ಆಲ್ ಸರ್ವಿಸಸ್ ನಲ್ಲಿ ನಮ್ದು ಒಳ್ಳೆ ಸರ್ವಿಸಸ್ ಇದೆ, ಇಲ್ಲ ಅಂತ ಇಲ್ಲ. ಸೆಕೆಂಡ್, ಇಕ್ವಿಪ್ಮೆಂಟ್ ಗ್ಯಾಜೆಟ್ಸ್ ಏನ್ ಬೇಕು, ಹೈ ಕಾರ್ಡಿಯಾಕ್ ಮಾನಿಟರಿಂಗ್ಸ್, ವೆಂಟಿಲೇಟರ್, ವೆಂಟಿಲೇಟರ್, ಹೈ ಅಂಡ್ ವೆಂಟಿಲೇಟರ್ಸ್, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದಾವ. ಸೊ ವಿ ಕ್ಯಾನ್ ಟೇಕ್ ಚಾರ್ಜ್, ವಿ ಕ್ಯಾನ್ ನೋ, ಬಟ್ ಕಡಿಮೆ ಇದೆ, ಬಹಳ ಕಡಿಮೆ ಇದೆ ಕಂಪೇರ್ ಟು ಅದರ್ ಹಾಸ್ಪಿಟಲ್. ಯು ಕ್ಯಾನ್ ಕಂಪೇರ್ ದಟ್, ಇಟ್ಸ್ ಕಡಿಮೆ ಇದೆ. ಸರ್ ನನ್ನ ಹೆಸರು ಡಾಕ್ಟರ್ ಮಹಾಲಿಂಗನ್. ನನ್ನ ಸ್ಕೂಲಿಂಗ್ ಮತ್ತು PUC ಇಲ್ಲೇ ಗುಲ್ಬರ್ಗದಲ್ಲಿ ಆಗಿರುತ್ತೆ. ಆಮೇಲೆ ನನ್ನ MBBS ಬಂದುಬಿಟ್ಟು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿರ್ತೀನಿ, ವಿಕ್ಟೋರಿಯಾ ಮಾಳಿವಿಲಾಸ್ ಮತ್ತು ಮೆಂಟೋ ಹಾಸ್ಪಿಟಲಲ್ಲಿ. ಅದಾದಮೇಲೆ ನಾನು MS ಆರ್ಥೋಪೆಡಿಕ್ಸ್ ರಾಯಚೂರಲ್ಲಿ ರೇಮ್ಸ್ ಹಾಸ್ಪಿಟಲಲ್ಲಿ ಮಾಡಿದ್ದೀನಿ, MS ಆರ್ಥೋಪೆಡಿಕ್ಸ್. ಅದಾದಮೇಲೆ ನಾನು ಅಲ್ಲೇ 1 ವರ್ಷ SRಶಿಪ್ ಮಾಡಿ, ಅದಾದಮೇಲೆ ಬೆಂಗಳೂರಲ್ಲಿ ಒಂದು 6 ಮಂತ್ ಬೇರೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ವರ್ಕ್ ಮಾಡಿ, ದೆನ್ ಐ ವೆಂಟ್ ಆನ್ ಟು ಡೂ ಫೆಲೋಶಿಪ್ ಇನ್ ಮೆಲ್ಮೆಲಿ ಇನ್ವೇಸಿವ್ ಆ್ಯಂಡ್ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು. ಈಗ ಸ್ಪೈನ್ ಸರ್ಜರಿ ತುಂಬ ಜನಕ್ಕೆ ಬ್ಯಾಕ್ ಪೇನ್ ಅಂತ ಇರುತ್ತೆ, ನೆಕ್ ಪೇನ್ ಅಂತ ಇರುತ್ತೆ. ಡಾಕ್ಟರ್ ಹತ್ರ ಹೋಗ್ತೀರಾ, ತುಂಬ ಕಡೆ ಹೋಗ್ತೀರಾ, ಒಂದು ಫಿಸಿಯೋಥೆರಪಿಸ್ಟಿಂದ ಹಿಡ್ಕೊಂಡು ಸ್ಪೈನ್ ಸರ್ಜನ್ ಅವರು ವಿಸಿಟ್ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಏನಾಗುತ್ತೆ, ಕರೆಕ್ಟಾಗಿ ಒಂದು ಬ್ಯಾಕ್ ಪೇನ್ ಇಂದ ಸೋರ್ಸ್ ಆಫ್ ಬ್ಯಾಕ್ ಪೇನ್ ಯು ಶುಡ್ ನೋ.
ಅದು ಕರೆಕ್ಟಾಗಿ ಗೊತ್ತಾಗೋದು MRI ಆದಮೇಲೆ, ಡಾಕ್ಟರ್ ನೋಡಿದ್ಮೇಲೆ, ಎಲ್ಲ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಸ್ಪೈನ್ ಸರ್ಜನ್, ಸ್ಪೆಷಲ್ ಆಗಿ ಟ್ರೈನ್ಡ್ ಆಗಿರೋ ಸ್ಪೈನ್ ಸರ್ಜನ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಟ್ರೈನ್ ಮಾಡಕ್ಕೆ ಬರಲ್ಲ. ಸೊ ಯು ಶುಡ್ ನೋ ದ ಸೋರ್ಸ್ ಆಫ್ ಪೇನ್, ಎಲ್ಲಿಂದ ಬರ್ತಾ ಇದೆ, ಅದನ್ನ ಕರೆಕ್ಟಾಗಿ ಅಡ್ರೆಸ್ ಮಾಡಿದ್ರೆ ಅದು ಕರೆಕ್ಟಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಸ್ಪೈನ್ ಸರ್ಜರಿ ಅನ್ಕೊಂಡ್ರೆ ತುಂಬ ಜನಕ್ಕೆ ಒಂದು ಅದ್ರ ಬಗ್ಗೆ ಒಂದು ಭಯ, ಅದ್ರ ಬಗ್ಗೆ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು. ಏನಂದರೆ ಸ್ಪೈನ್ ಸರ್ಜರಿ ಮಾಡ್ಕೊಂಡ್ರೆ ಪ್ಯಾರಲೈಸ್ ಆಗುತ್ತೆ ಅಂತ ಕೆಲವೊಬ್ರಿಗಿದೆ. ಆಮೇಲೆ ಅದು ಮತ್ತೆ ಇದು ಕಂಪ್ಲೀಟಾಗಿ ವಾಸಿ ಆಗಲ್ಲ ನೋವು ಅಂತ ಕೆಲವೊಬ್ರಿಗಿದೆ. ಅದಾದ್ಮೇಲೆ ಬೇರೆ ಕಾಂಪ್ಲಿಕೇಶನ್ ಎಲ್ಲ ಆಗುತ್ತೆ ಅಂತ ಕೆಲವೊಬ್ಬರಿಗೆ ಇದೆ. ಈಗ ಅದು ಎಲ್ಲ ಮುಂಚೆ ಒಂದು 20 ರಿಂದ 30 ವರ್ಷ ಹಿಂದಿನ ಮಾತಿದು. ಈಗ ಟೆಕ್ನಾಲಜಿ ಮತ್ತು ಇದು ಮೆಡಿಕಲ್ ಟೆಕ್ನಾಲಜಿ ಮತ್ತು ಎಲ್ಲ ಇಕ್ವಿಪ್ಮೆಂಟ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ನಾವು ಮುಂಚೆ ಎಲ್ಲ ಓಪನ್ ಸರ್ಜರಿ ಮಾಡ್ತಾ ಇದ್ವಿ, ಈಗೂ ಮಾಡ್ತೀವಿ ಕೆಲವೊಂದು ಇಂಡಿಕೇಶನ್ಸಲ್ಲಿ. ಈಗ ಟೆಕ್ನಾಲಜಿ ಹೆಂಗೆ ಮುಂದೆ ಬಂದಿದೆ, ಎಂಡೋಸ್ಕೋಪಿ ಮತ್ತು ಮಿನಿಮಲ್ ಇನ್ವೇಸಿವ್ ಟೆಕ್ನಿಕ್ಸಿಂದ ಮಾಡ್ಬೋದು. ಅಂದರೆ ದೊಡ್ಡ ಗಾತ್ರದ ಒಂದು ಗಾಯ ಮಾಡೋದು ಬೇಕಾಗಿಲ್ಲ ಓಪನ್ ಸರ್ಜರಿ ಮಾಡೋಕ್ಕೆ. ಸೊ ಅದಕ್ಕೆ ನಮಗೆ ಬೇಕಂತ ಇಕ್ವಿಪ್ಮೆಂಟ್ಸ್ ತುಂಬ ಇಂಪಾರ್ಟೆಂಟು. ನಮ್ಮ ಹಾಸ್ಪಿಟಲಲ್ಲಿ ಆ ಇಕ್ವಿಪ್ಮೆಂಟ್ಸ್ ಎಲ್ಲ ತರ್ತಾ ಇದ್ದೀವಿ. ಆ ಎಕ್ವಿಪ್ಮೆಂಟ್ಸಿಂದ ನಾವು ಈ ಮಿನಿಮಲ್ ಇನ್ವೇಸಿವ್ ಮತ್ತು ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಮಾಡ್ತೀವಿ. ಇದರಿಂದ ಅಡ್ವಾಂಟೇಜ್ ಏನಂದರೆ, ಪೇಷಂಟ್ಸ್ ಬಂದ್ಬಿಟ್ಟು MRI ಎಲ್ಲ ಮಾಡಿಸ್ಕೊಂಡು ಬರ್ತಾರೆ, ಇಲ್ಲಿ ತೊಂದರೆ ಇದೆ ಅಂದಮೇಲೆ ಅದನ್ನು ನಾವು ಒಂದು ಸಣ್ಣ ಗಾತ್ರದ ಒಂದು 1 ಸೆಂಟಿಮೀಟರ್ಕಿಂತ ಕೆಳಗಡೆ ಇರುತ್ತೆ ಇನ್ಸಿಷನ್. ಅದರಿಂದನೇ ನಾವು ಡೈರೆಕ್ಟಾಗಿ ಒಳಗಡೆ ಸ್ಕೋಪ್ ಹಾಕಿ, ಈ ನಾವು ಮುಂಚೆ ಹರ್ನಿಯಾ ಸರ್ಜರಿ ಮತ್ತು ಇದು ಅಬ್ಡೊಮೆನಲ್ಲಿ ಇದು ಏನಂತಾರೆ ಅಪೆಂಡಿಕ್ಸ್ ಸರ್ಜರಿ ಅವ್ರು ಏನು ಮಾಡ್ತಿದ್ವಿ, ಓಪನ್ ಆಗಿ ಮಾಡ್ತಿದ್ರು. ಈಗೆಲ್ಲ ಎಂಡೋಸ್ಕೋಪ್ ಮಾಡ್ತಿದ್ದಾರೆ. ಅದೇ ಥರ ಸ್ಪೈನಲ್ಲೂ ಕೂಡ ಎಂಡೋಸ್ಕೋಪಲ್ಲಿ ಮಾಡ್ತೀವಿ. ಸರಿನಾ? ನಮಸ್ಕಾರ, ನಾನು ಉದಯ್ ಖಸ್ಗೆ ಅಂತೇಳಿ, ಇನ್ಚಾರ್ಜ್ ಎಮರ್ಜೆನ್ಸಿ ಮೆಡಿಸಿನ್ NK ಹಾಸ್ಪಿಟಲ್, ತುರ್ತು ಚಿಕಿತ್ಸಾ ವಿಭಾಗ. ಈಗ ಎಲ್ಲ ಹಾಸ್ಪಿಟಲ್ದಾಗ ನೋಡ್ರಿ, ಈಗ ಎಕ್ಸಾಂಪಲ್ ಕೊಡ್ತೀನಿ. ಎನಿ ಪೇಷಂಟ್ ಬಂದ ತಕ್ಷಣ ಫಸ್ಟ್ ICUಲಿಂದ ಡಾಕ್ಟರ್ ಬರ್ತಾರೆ, ಅಥವಾ ಯಾರೋ ಒಬ್ಬರು ಫಸ್ಟ್ ಇನಿಷಿಯಲಿ ನರ್ಸಿಂಗ್ ಸ್ಟಾಫ್ ಅಟೆಂಡ್ ಆಗ್ತಾರೆ. ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ಮತ್ತು ಇಂಟ್ಯೂಬೇಷನ್ ಟೈಮ್ ಇನ್ನೂ ಒಂದು ಸ್ವಲ್ಪ. ಎನಿವೇ ಮ್ಯಾಗನ ICU ಡಾಕ್ಟರ್ಸು ಬ್ಯುಸಿ ಇದ್ರಂದರೆ ಕೆಳಗೆ ಪೇಷಂಟ್ ನೋಡೋಕೆ ಡಿಲೇ ಆಗ್ತೈತಿ. ಸೊ ದಟ್ ಈಸ್ ಗೋಲ್ಡನ್ ಅವರ್ ಅಂತಾರೆ, ಫಸ್ಟ್ 1 hour. ಸೊ ದಟ್ ವಿಲ್ ಬಿ ಮಿಸ್ಸಿಂಗ್. ಸೊ ದ್ಯಾಟ್ 1 hour ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಫೌಂಡರ್ ಆದ ಆರಿಫ್ ರಾಜಾ ಅವರು ಇದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಸೊ ದೇ ಹ್ಯಾವ್ ಕೆಪ್ಟ್ ಅ ಸಪ್ರೇಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಸಪ್ರೇಟ್ ಕನ್ಸಲ್ಟೆಂಟ್ ಹೂ ಆರ್ ಟ್ರೈನ್ಡ್ ಮೇನ್ಲಿ ಇನ್ ಎಮರ್ಜೆನ್ಸಿ ಮೆಡಿಸಿನ್. ಸೊ ICU ಟೀಮ್ ಬಿಟ್ಟು ನಾವು 5 members ಟೀಮ್ ಇದೆ ಎಮರ್ಜೆನ್ಸಿ ಮೆಡಿಸಿನ್. ಎಲ್ಲರೂ they have done their MD course in emergency medicine and post MD at least 5 years experience. ನಂಗೆ 9 years experience, ನಮ್ಮ ಜೂನಿಯರ್ಸ್ 8 years. ಸೊ ಮಿನಿಮಮ್ 5 years experience ಇದ್ದವ್ರಿದ್ದಾರೆ. ಸೊ ದಟ್ ಏನಾಗ್ತೈತಪ್ಪ ಅಂದರೆ, ಇದು ಆಕ್ಸಿಡೆಂಟ್ ಆಗಿರಲಿ, MI ಆಗಿರಲಿ, ಹಾರ್ಟ್ ಅಟ್ಯಾಕ್ ಆಗಿರಲಿ, ಅಥವಾ ಸ್ಟ್ರೋಕ್ ಆಗಿರಲಿ, ಹಾವು ಕಡಿತ ಆಗಲಿ, ಪಾಯ್ಸನಿಂಗ್ ಆಗಲಿ, ಫಸ್ಟ್ 1 hour ಈಸ್ ವೆರಿ ಗೋಲ್ಡನ್ ಅವರ್. ನೀವು ಆ 1 hour ಮಿಸ್ ಆಯ್ತಂದರೆ ಇವನ್ ICUದವರು ಏನು ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, 1 golden hour. ಸೊ ಅದಕ್ಕಾಗಿ ಅವರು ಎಮರ್ಜೆನ್ಸಿ ಮೆಡಿಸಿನ್ ಸ್ಟಾಫ್ ತಂದಾರೆ. ಸೊ ಇಡೀ ಗುಲ್ಬರ್ಗದಾಗ ಎನಿ ಪ್ರೈವೇಟ್ ಹಾಸ್ಪಿಟಲ್ ದೇ ಡೋಂಟ್ ಹ್ಯಾವ್ ಎನಿ ಎಮರ್ಜೆನ್ಸಿ ಮೆಡಿಸಿನ್. ಸೊ ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ NK ಹಾಸ್ಪಿಟಲ್. ಸೊ ಬೇರೆ ಕಡೆ ಹೋದರೆ ನೋಡ್ತಾರೆ, ಬಟ್ ಯು ವಿಲ್ ನಾಟ್ ಗೆಟ್ ಅ ಕನ್ಸಲ್ಟೆಂಟ್. ಸೊ ಡ್ಯೂಟಿ ಡಾಕ್ಟರ್ ಇರ್ತಾರೆ, ಅವರು ಇರ್ತಾರೆ. ಕನ್ಸಲ್ಟೆಂಟ್ ಅಂತ ಸಿಗಬೇಕಂದ್ರೆ ಎಮರ್ಜೆನ್ಸಿದಾಗೆ ಇಲ್ಲಿ ಒಂದೇ ಕಡೆ. ಸೊ ಹಾಗಾಗಿ ಆಮೇಲೆ ದಿಸ್ ಈಸ್ ಅಬೌಟ್ ಮ್ಯಾನ್ ಪವರ್. ಕಮಿಂಗ್ ಟು ಇಕ್ವಿಪ್ಮೆಂಟ್ ಆ್ಯಂಡ್ ಲ್ಯಾಬ್. ಸೊ ಎನಿ ಲ್ಯಾಬ್ ಇನ್ವೆಸ್ಟಿಗೇಷನ್ ವಿಲ್ ಟೆಲ್ ಇಟ್ ಈಸ್ ದೇರ್, 10 minutesಲ್ಲಿ ರಿಪೋರ್ಟ್ ಬರ್ತೈತಿ. ಬೇರೆ ಕಡೆ ಫಾರ್ ಎಕ್ಸಾಂಪಲ್ MI ಇರ್ತದೆ, ಕನ್ಫ್ಯೂಷನ್ ಇರ್ತೈತೆ, ಅವಾಗ ECG ಚೇಂಜಸ್ ಇರ್ತೈತಿ, ಡ್ರಾಪ್ ಆಗಬೇಕಾಗ್ತೈತಿ. ಸೊ ಅವಾಗ 1 hour ಅಲ್ಲೇ ಡಿಲೇ ಆಯ್ತಂದ್ರೆ ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಒಬ್ಬೊಬ್ಬರು ಬೇರೆ ಕಡೆ ಕಳಿಸ್ತಾರೆ. ಬಟ್ ಇಲ್ಲಿ ಇನ್ ಹೌಸ್ ಇದೆ. ಸೊ ವಿತಿನ್ 10 minutes ಯು ವಿಲ್ ಗೆಟ್ ದ ರಿಸಲ್ಟ್. CT ಇನ್ ಹೌಸ್ ಇದೆ, ನೋವೇರ್ ಇಟ್ ಇಸ್ ದೇರ್ ಮೋಸ್ಟ್ ಆಫ್ ದಿ ಹಾಸ್ಪಿಟಲ್ಸ್. ಬೆಡ್ ಸೈಡ್ ಅಲ್ಟ್ರಾಸೌಂಡ್ ಈಗ ಏನಾಗ್ತೈತಿ, ಒಂದೊಂದ್ಸಲ ಓಕೆ ಡ್ರಾಪ್ ಏನೂ ಮಾರ್ಜಿನ್ ಬರ್ತೈತಿ, ಎಕೋ ಮಾಡಿ ನೋಡ್ಬೇಕಾಗ್ತೈತಿ. ಸೊ ದಟ್ ಈಸ್ ಬೆಡ್ ಸೈಡ್ ಎಕೋ. ಸೊ ಆಲ್ ಇಕ್ವಿಪ್ಮೆಂಟ್ಸ್, ಸೊ ಎನಿ ಇಕ್ವಿಪ್ಮೆಂಟ್ ಯು ಆಸ್ಕ್ ಇಟ್ ಈಸ್ ದೇರ್ ಇನ್ ದ NK ಎಮರ್ಜೆನ್ಸಿ ಮೆಡಿಸಿನ್ ಸಪ್ರೇಟ್ಲಿ. ನಾಟ್ ಲೈಕ್ ಕಂಬೈನ್, ಇಲ್ಲ ನಾವು ICUಲಿಂದ ತರಿಸ್ತೇವಿಲ್ಲ. ದೇ ಹ್ಯಾವ್ ಕೆಪ್ಟ್ ಡೆಡಿಕೇಟೆಡ್ಲಿ ಫಾರ್ ಎಮರ್ಜೆನ್ಸಿ ಮೆಡಿಸಿನ್. I feel this is one of the best emergency medicine department in all over North Karnataka. So I hope if you take the advantage of this hospital, patient 100% improvement ಇರ್ತೈತಿ, ಗ್ಯಾರಂಟಿ. ಯಾಕಂದ್ರೆ ಅಡ್ವಾಂಟೇಜ್ ಈಸ್ ಕನ್ಸಲ್ಟೆಂಟ್ ಈಸ್ ಅವೈಲೇಬಲ್. ಸೊ ಎನಿ ಎಮರ್ಜೆನ್ಸಿ ಐದರ್ ಫ್ರಮ್ ಬರ್ತ್ ಟಿಲ್ 99 ಎನಿ ಎಮರ್ಜೆನ್ಸಿ ವಿಲ್ ಹ್ಯಾಂಡಲ್. ಸೊ ಎವ್ರಿ ಒನ್ ಈಸ್ ಟ್ರೈನ್. ಲೈಕ್ ಇಲ್ರಿ ಮಕ್ಕಳು ಬಂದರೆ ನೋಡಲ್ಲ ನಾವು, ಮುದುಕರು ಅಂದರೆ ಏಜ್ ರಿಲೇಟೆಡ್ ಇದ್ದರೂ ಇಲ್ಲ. ಎನಿ ಎಮರ್ಜೆನ್ಸಿ ಫ್ರಮ್ 0 to death. MR Medical College, and after that I did my DM Medical Gastroenterology from Usmania Hospital, Hyderabad.
I was working in Hyderabad for a total of 7 years. There, Usmania Hospital is considered as one of the most reputed hospitals of Hyderabad. It is the first hospital of Hyderabad which started the medical gastroenterology department in all of the Hyderabad Karnataka region. And the patient load wise, the volume of patients at Usmania Hospital is the most number of patients compared to the doctor population ratio there. So there I completed my DM gastroenterology training, and one of our friends was asking regarding the pediatric options also here for the patients. There at Usmania Hospital, I was also trained in pediatric gastroenterology for 2 years. So here we are treating gastroenterology patients right from birth and even up to the old age patients. So we have done endoscopies, banding, and other endoscopic procedures of pediatric patients starting from 2 months of age. So right from 2 months of age, 1 year, 2 year, small children, right up to 80, 90 years, even recently 102-year-old patient also, we have done ERCP. And apart from this, what is new compared to the other hospitals of Gulbarga? Infrastructure wise, there was a lot of lacking here in Gulbarga, and we have started dedicated metal stenting, pancreatic stenting in Gulbarga, which was previously not being done here. तो जब भी कोई पेशेंट आता है पैंक्रेटिक स्टेंट का गुलबर्गा में किसी को अगर जरूरत होती तो पेशेंट्स वेर डायरेक्टली बीइंग रेफर्ड टू आइदर हैदराबाद और बैंगलोर. तो देयर वाज नॉट अ सिंगल सेंटर हियर जिसमें पैंक्रेटिक स्टेंटिंग हो रही थी. तो अभी राइट नाउ वी हैव दैट ऑप्शन हियर इन आवर हॉस्पिटल एंड वी हैव ऑलरेडी डन अबाउट 9 cases in the past 2 months. We have already put pancreatic stenting for 9 patients. So this is new apart from the other hospitals which are working here. Second thing is there is something called as hilar malignancy. मतलब बाइल डक्ट के अंदर में ऊपर के रीजन में अगर कुछ कैंसर हो जाता है तो वो एरिया हमारा ब्लॉक हो जाता है. ऐसे केसेस को यहाँ पे गुलबर्गा में ट्रीटमेंट ऑप्शंस नहीं थे बिकॉज पीटीबीटी करके जो ऑप्शन होता है वो अवेलेबल नहीं था and even stenting was not being tried for such cases. So these kind of cases also we have already done in the past 1 month. Almost 6 patients we have already stented in the past 1 month. So this is also new, which was not done till now in Gulbarga. And one patient in which even stenting was not possible, we have put a PTBT drain. ऐसे पेशेंट्स को डायरेक्टली पहले मुंबई भेजा जाता था या हैदराबाद भेजा जाता था. तो बेसिकली बिकॉज वी आर ट्रेन्ड देयर, वी हैव सीन कि यहाँ पे क्या चीजों की जरूरत है एंड व्हाट आर द डेफिशिएंसीज हियर इन गुलबर्गा. So we have basically focused on those deficiencies and we have tried to address those issues here so that the patients of our Gulbarga region and the surrounding region, they should be having that option here itself in Gulbarga. As sir was pointing out, it is difficult for a patient of Gulbarga to go to Hyderabad or Bangalore and get treated there. Some are financially that much adequately capable of handling those charges, some are not. तो सब पेशेंट्स के अंदर ये पॉसिबल नहीं होता है कि वो कोई दूसरे शहर को जाए और वहाँ पे ट्रीटमेंट लें. तो सेम थिंग्स वी हैव स्टार्टेड हियर. Arif sir also pointed कि we have started schemes here. So very soon all of the procedures we are trying to cover under the schemes also. And apart from that, in Gulbarga no one was doing fecal microbiota transplantation. So we have started a unit for fecal microbiota transplantation. Cases specifically acute and chronic liver failure है, जो patients alcoholic हैं, जिनका liver already damage हो गया है, but they do not have the option of transplant because no one is there to donate it, or they do not have money to get a transplant done. ऐसे cases में there is a new treatment method which is called as fecal microbiota transplant, which has got very good results in these category of patients. So we have already done that in 6 patients. Here in our hospital, we have done 2 patients. So 6 patients till now I have done. This is a very new modality. Only started like 2 years back. ಓಕೆ, ಸೌಕಾಶ್ ರೀ, ಆರಾಮಿದ್ದೀರಾ? ये नई चीजें हैं जो we have started. First pancreatic stenting, hilar malignancy cases, metal stents हमने डालने स्टार्ट किए हैं गुलबर्गा में, which previously no one was putting.
Then pediatric gastroenterology cases. Right now we have a patient in our ICU, as sir was saying, a 3-year-old child, जिनकी 6 months में surgery हुई थी, but unfortunately they were financially incapable of a transplant. तो वो लोग transplant नहीं करवा पाए. So now they have come with bleeding again. So pediatric patients, pediatric bleeders here, there is in Gulbarga there is no facility for them. But in our hospital, luckily we have that facility where we are treating even pediatric gastroenterology patients also. So there are a lot of new things which we have come up apart from the routine things. These basic ERCP, endoscopy, colonoscopy, these though we are doing every day. Apart from this, these new things also we have started in our hospital. Basically, proper Gulbarga. I am native of Gulbarga.